ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಗೌಡ ಬ್ಲಾಗ್ಸ್. ಇದು ನನ್ನ ಫಸ್ಟ್ ಬ್ಲಾಗ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾವು ಸಡನ್ ಆಗಿ ಹೊರಟಿದ್ದೀವಿ, ಎಲ್ಲೋ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂತ ಮುಂದೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ನನ್ನ ಮಗಳು, ನಮ್ಮ ಅತ್ತಿಗೆ ಮಗಳು ಎಲ್ಲರೂ ಖುಷಿಯಿಂದ ಆಟಾಡ್ತಿದ್ದಾರೆ. ನಾವು ಇವಾಗ ನಮ್ಮ ಅತ್ತೆನ ಪಿಕ್ ಮಾಡಿಕೊಂಡು ಓಡ್ತಿದ್ದೀವಿ. ಅದೆಲ್ಲಿಗೆ ಅಂದರೆ ಕತ್ರಿಘಟ್ಟಕ್ಕೆ. 3 ಡೇಸಿಂದ ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ಡೇಸಿಂದ ಜಾತ್ರೆ ನಡೀತಾ ಇದೆ ಅಲ್ಲಿ. ನಾವು ಇವತ್ತು ನಮ್ಮ ಮನೆ ದೇವರಾಗಿರೋದ್ರಿಂದ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೊರಟಿದ್ದೀವಿ. ಇವಾಗ ನಮ್ಮ ಅತ್ತೆನ ಪಿಕ್ ಮಾಡೋಕೆ ಅಂತ ಬಂದಿದ್ದೀವಿ. ನಮ್ಮ ಅತ್ತೆನ ಪಿಕ್ ಮಾಡಿಕೊಂಡು ಇವಾಗ ಹೊರಡ್ತಿದ್ದೀವಿ. ಇದು ಹಾಸನ್ ಟು ಬೆಂಗಳೂರು ಹೈವೇ. ಇಲ್ಲಿ ಹೋಗ್ತಾನೆ ಸಿಗುತ್ತೆ ಕತ್ರಿಘಟ್ಟ. ಅಲ್ಲಿನೇ ಜಾತ್ರೆ ನಡೀತಿರೋದು. ಇವರು ನಮ್ಮ ಅತ್ತೆ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ನ ನಾನು ಹಾಕ್ತೀನಿ. ಸಪೋರ್ಟ್ ಚೆನ್ನಾಗಿ ಸಿಕ್ಕರೆ. ಕತ್ರಿಘಟ್ಟದಲ್ಲಿ ಸಂಡೇ ತುಂಬ ಜೋರ ಇರುತ್ತೆ. ಹೊರಗಡೆ ರೋಡಲ್ಲೆಲ್ಲ ಕಾರ್ ನಿಲ್ಲಿಸಿ ಒಳಗಡೆ ಹೋಗ್ತಾರೆ. ಬಟ್ ಈ ಸಂಡೇ ಇರೋದ್ರಿಂದ ಇವತ್ತು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಸ್ಯಾಟರ್ಡೆ ಸಂಡೇ 2 ದಿನನೂ ಜಾತ್ರೆ ನಡೆದಿರೋದ್ರಿಂದ ಸಂಡೇ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇವಾಗ ನಿಯರ್ ದೇವಸ್ಥಾನದ ಹತ್ರ ಬಂದ್ವಿ. ಇದೇ ಕತ್ರಿಘಟ್ಟ ಲಕ್ಷ್ಮೀ ದೇವಮ್ಮ ದೇವಸ್ಥಾನದ ಎಂಟ್ರೆನ್ಸು. ಜಾತ್ರೆ ಇವತ್ತೂ ಇದೆ. ತುಂಬ ಅಂಗಡಿಗಳು ಹಾಕಿದ್ದಾರೆ. ಹಾರ, ಫ್ಲವರ್ಸು, ಪುರಿ, ಖಾರ, ತುಂಬಾನೇ ಅಂಗಡಿಗಳಿನ್ನೂ ಇದ್ವು. ಸಂಡೇನೂ ತುಂಬ ಚೆನ್ನಾಗಿತ್ತು ಜಾತ್ರೆ. ಎಲ್ಲರೂ ಶಾಪಿಂಗ್ ಮಾಡ್ಬೋದು. ದೇವ್ರ ದರ್ಶನ ಮಾಡ್ಕೊಂಡು ಬಂದು ಶಾಪಿಂಗ್ ಮಾಡ್ಬೋದು. ಮತ್ತು ಅಲ್ಲೇ ಕೋಳಿನ ಕುಯ್ದು ಅಡುಗೆನೂ ಮಾಡಿ ಅಲ್ಲೇ ಎಡೆ ಇಕ್ತಾರೆ. ಆದರೆ ನಾವು ಈ ಸರಿ ಹಂಗೆ ಹೋಗಿರಲಿಲ್ಲ. ಯಾಕಂದರೆ ಅಲ್ಲಿ ಸ್ಯಾಟರ್ಡೇನೇ ಅನೌನ್ಸ್ ಮಾಡ್ತಿದ್ರಂತೆ ಚಿಕನ್ ಏನು ಮಾಡಿ ಎಡೆ ಇಕ್ಕೋಂಗಿಲ್ಲ, ಒಂದೇ ದಿನ ಸ್ಯಾಟರ್ಡೆ ಮಾತ್ರ ಅಂತ ಏನೋ ಅನೌನ್ಸ್ ಮಾಡ್ತಿದ್ರಂತೆ. ಅದಕ್ಕೋಸ್ಕರ ನಾವು ಹೋಗಿ ಅಲ್ಲಿ ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಇದೇ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಆಚೆ. ಇನ್ನು ನನ್ನ ಮಗಳದೊಂದೇ ಆಟ, ಅಮ್ಮ ಬಲೂನ್ಸ್ ತಕ್ಕೊಡು ಅಂತಿದ್ಲು. ಸೊ ಶಾಪಿಂಗ್ ಹೊರಟ್ವಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಯ್ತು.